ಬೇಸಿಗೆ ಶುರುವಾಗಿದೆ. ಬೆಂಗಳೂರಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿದೆ. ಇನ್ನ ಏಪ್ರಿಲ್ 15ರಿಂದ ಏಪ್ರಿಲ್ 19ನೇ ತಾರೀಕಿನವರೆಗೂ ಹವಾಮಾನ ಹೇಗೆಲ್ಲ ಬದಲಾಗಲಿದೆ, ಹಾಗೆ ಬಿಸಿಲಿನ ಬೇಗೆ ಎಷ್ಟು ಹೇರಲಿದೆ, ಈ ಮಧ್ಯದಲ್ಲಿ ಏನಾದರೂ ಮಳೆ ಅಭಾವ ಇದೆಯಾ ಅಂತ ಕೇಳೋಣ ಬನ್ನಿ. ನಮ್ ಜೊತೆಗಿದ್ದಾರೆ ಇವತ್ತು ಹವಾಮಾನ ಇಲಾಖೆಯ ಹಿರಿಯ ವಿಜ್ಞಾನಿಗಳಾದಂಥ CS ಪಾಟೀಲ್ ಅವರು. ಹವಾಮಾನದ ಮುನ್ಸೂಚನೆಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಬನ್ನಿ. ಸರ್ ನಮಸ್ತೆ ಸರ್. ಏಪ್ರಿಲ್ 15ರಿಂದ ಹಿಡಿದು 19ವರೆಗೂ ಹವಾಮಾನದಲ್ಲಿ ಏನೇನು ಬದಲಾವಣೆ ಆಗಲಿದೆ, ಮಳೆ ಏನಾದರೂ ಸಾಧ್ಯತೆಗಳಿದೆಯಾ, ಬಿಸಿಲಿನ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗುತ್ತಾ ಅಂತ ಹೇಳಿ ಸರ್. ಇವತ್ತು ಕರ್ನಾಟಕದ ರಾಜ್ಯದ ಕೆಲವು ಕಡೆ ಹಗುರವಾಗಿ ಅಲ್ಲಲ್ಲಿ ಮಳೆಯಾಗಿದೆ ಮತ್ತು ಕಲಬುರಗಿ ಮತ್ತು ಉತ್ತರ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ 39ರಿಂದ 41 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಕೂಡ ಗರಿಷ್ಠ ಉಷ್ಣಾಂಶ 36 ಡಿಗ್ರಿ ಸೆಲ್ಸಿಯಸ್ಸು ಮತ್ತು ಮ್ಯಾಂಗ್ಳೂರಿನಲ್ಲಿ ಕೂಡ ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಗರಿಷ್ಠ ಉಷ್ಣಾಂಶ 34ರಿಂದ 36 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಈಗ ಕರ್ನಾಟಕದ ಉತ್ತರ ಒಳನಾಡಿನಲ್ಲಿ ಟ್ರಫ್ ಇರುವುದರ ಹಿನ್ನೆಲೆಯಲ್ಲಿ ಕರಾವಳಿ, ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಅಂದರೆ 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಅಲ್ಲಲ್ಲಿ ಹಗುರವಾಗಿ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವ ಸಾಧ್ಯತೆಗಳಿದಾವೆ. ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಮೇತವಾಗಿ ಕೆಲವು ಕಡೆ ಗಾಳಿಯ ವೇಗ ಅಂದರೆ ಬಿರುಗಾಳಿಯು ಕೂಡ ಬೀಸುವ ಸಾಧ್ಯತೆ ಇದ್ದು ಅದರ ವೇಗ ಪ್ರತಿ ಗಂಟೆಗೆ 30ರಿಂದ 40 ಕಿಲೋಮೀಟರ್ ಇರುವ ಹೆಚ್ಚಿನ ಸಾಧ್ಯತೆಗಳಾದವು. ಮತ್ತು ಮುಂದಿನ 5 ದಿನಗಳಲ್ಲಿ ಏಪ್ರಿಲ್ 15ರಿಂದ ಏಪ್ರಿಲ್ 19ರವರೆಗೆ ಕರ್ನಾಟಕದ ಉತ್ತರ ಒಳನಾಡು, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಉಷ್ಣಾಂಶ ಗಣನೀಯವಾಗಿ ಏರಿಕೆಯಾಗುವ ಹೆಚ್ಚಿನ ಸಾಧ್ಯತೆಗಳದಾವು. ಮತ್ತು ಉತ್ತರ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಉಷ್ಣ ಅಲೆಗಳಂದ್ರೆ ಹೀಟ್ ವೇವ್ ಕಂಡೀಷನ್ಸ್ ಬರುವ ಹೆಚ್ಚಿನ ಸಾಧ್ಯತೆಗಳದಾವು. ಈ ಹೀಟ್ ವೇವ್ ಕಂಡೀಷನ್ಸ್ ಎಲ್ಲೆಲ್ಲಿ ಬರ್ತಂದ್ರೆ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ ಈ ಜಿಲ್ಲೆಗಳಲ್ಲಿ ಹೀಟ್ ವೇವ್ ಕಂಡೀಷನ್ಸ್ ಉಷ್ಣ ಅಲೆಗಳು ಬರುವ ಹೆಚ್ಚಿನ ಸಾಧ್ಯತೆಗಳದಾವು. ಮತ್ತು ಬೆಳಗಾವಿ, ಧಾರವಾಡ, ಹಾವೇರಿ, ಮುಂದೆ ವಿಜಯನಗರ, ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆಗಳಲ್ಲಿ ಇದು ಒಂದು ಸ್ವಲ್ಪ ಹಾಟ್ ಇರ್ಬೋದು, ಭಾಳ ಸೆಕೆನೂ ಹೆಚ್ಚಿಗೆ ಇರ್ತೈತಿ. ಮತ್ತು ಬೆಂಗಳೂರಿನಲ್ಲಿ ಮುಂದಿನ 5 ದಿನಗಳವರೆಗೆ ಗರಿಷ್ಠ ಉಷ್ಣಾಂಶ ಹಗಲಿ ವೇಳೆಯಲ್ಲಿ ಸುಮಾರು 36ರಿಂದ 37 ಡಿಗ್ರಿ ಸೆಲ್ಸಿಯಸ್ ಹೋಗುವ ಸಾಧ್ಯತೆಗಳದಾವೆ. ಮತ್ತು ಬೆಂಗಳೂರಿನಲ್ಲಿ ರಾತ್ರಿ ವೇಳೆಯಲ್ಲಿ ಕೂಡ ಉಷ್ಣಾಂಶವು ಕೂಡ ಏರಿಕೆ ಆಗ್ತಾ ಇದೆ. ರಾತ್ರಿ ವೇಳೆಯಲ್ಲಿ ಉಷ್ಣಾಂಶ ಸುಮಾರು 23ರಿಂದ 25 ಡಿಗ್ರಿ ಸೆಲ್ಸಿಯಸ್ ಹೋಗುವ ಸಾಧ್ಯತೆಗಳದಾವೆ. ಮತ್ತು ಉತ್ತರ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ರಾತ್ರಿ ವೇಳೆಯಲ್ಲಿ ಉಷ್ಣಾಂಶ 26ರಿಂದ 28 ಡಿಗ್ರಿ ಸೆಲ್ಸಿಯಸ್ ಹೋಗುವ ಸಾಧ್ಯತೆಗಳು ಕೂಡ ಅದಾವು. ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರದವರೆಗೆ ಹಾಟ್ ಆ್ಯಂಡ್ ಹ್ಯೂಮಿಡ್ ಅಂದ್ರೆ ಸೆಕೆನೂ ಜಾಸ್ತಿ ಇರ್ತೈತಿ ಮತ್ತು ವಾತಾವರಣದಲ್ಲಿ ತೇವಾಂಶ ಇರುವುದರಿಂದ ಅನ್ಕಂಫರ್ಟೇಬಲ್ ವೆದರ್ ಇರುವ ಸಾಧ್ಯತೆಗಳು ಅದಾವೆ. ಸರ್, ಈಗ ಕರಾವಳಿ ಪ್ರದೇಶದಲ್ಲಿ ಏನಾದರೂ ಎಚ್ಚರಿಕೆಯ ಮುನ್ಸೂಚನೆ ಕಾಣ್ತಾ ಇದೆಯಾ ಮೀನುಗಾರರಿಗೆ, ಇಲ್ಲ ಸಮುದ್ರದ ಅಲೆ ಹತ್ತಿರದಲ್ಲಿರೋರಿಗೆ ಏನಾದರೂ? ಈಗ ಯಾವುದೇ ಮೀನುಗಾರರಿಗೆ ಯಾವುದೇ ಎಚ್ಚರಿಕೆ ಇಲ್ಲ. ಆದ್ರೆ ಇವು ಹೀಟ್ ವೇವ್ ಕಂಡೀಷನ್ಸ್ ಅಂದ್ರೆ ಈ ಬಿಸಿ ಗಾಳಿ ಅಥವಾ ಉಷ್ಣ ಗಾಳಿಯಿಂದ ನಮ್ಮ ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಮತ್ತು ಕರ್ನಾಟಕ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಜನರು ಇದರಿಂದ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸರ್, ಈ ಹೀಟ್ ವೇವ್ ಮತ್ತೆ ಹಾಗೆ ಡಿಹೈಡ್ರೇಷನ್ ಯಾರಾದ್ರೂ ಪ್ರಾಣಾಪಾಯದಿಂದ ಆಗೋ ಸಾಧ್ಯತೆ ಏನಾದರೂ ಇದೆಯಾ? ಯಾರು ಈ ಬಿಸಿಲಿಂದ ಎಚ್ಚರವಾಗಿರ್ಬೇಕು, ಹಾಗೆ ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ತಮ್ಮನ್ನು ತಾವು ಅಂತ? ಈ ಒಂದು ಉಷ್ಣ ಗಾಳಿಯಿಂದ ಇದು ಆರೋಗ್ಯಕ್ಕೆ ಭಾರಿ ಅಪಾಯಕಾರಿ. ಇದರಲ್ಲಿಂದ ಆಗಾಗ ನೀರು ಕುಡಿತಾ ಇರಬೇಕು. ಮಧ್ಯಾಹ್ನ 11 ಗಂಟೆಯಿಂದ ಒಂದು ಸುಮಾರು 3-4 ಗಂಟೆ ತನಕ ಶ್ರಮದಾಯಕ ಕೆಲಸ ಕಡಿಮೆ ಮಾಡ್ಕೋಬೇಕು. ಮತ್ತು ಹೊರಗಡೆ ಅಡ್ಡಾಡೋದನ್ನು ಸಾಧ್ಯ ಆದ ಮಟ್ಟಿಗೆ ಕಡಿಮೆ ಮಾಡಬೇಕು. ಮತ್ತು ಮುಂಜಾನೆ ಮತ್ತು ಸಾಯಂಕಾಲ ಕೆಲಸ ಮಾಡ್ಬೋದು. ಮತ್ತು ಇದು ಮಜ್ಜಿಗೆ, ಎಳ್ನೀರು ಮತ್ತು ಈ ರೀತಿ ನಿಂಬೆಹಣ್ಣಿನ ಜ್ಯೂಸ್ ಕುಡಿಬೇಕು. ಮತ್ತು ಜಾಸ್ತಿ ನೀರು ಕುಡಿತಾ ಇರ್ಬೇಕು ಆಗಾಗ. ಇವುಗಳಿಂದ ನೀವು ಇದನ್ನು ಮಾಡ್ಕೋಬೋದು. ಮತ್ತು ಹೊರಗಡೆ ಹೋದಾಗ ನೀವು ಕೊಡಿ ಉಪಯೋಗ ಮಾಡ್ಬೋದು. ಮತ್ತು ತೆಳ್ಳನೆ ಹತ್ತಿ ಬಟ್ಟೆ
ಧರಿಸುವುದರಿಂದ ಮತ್ತು ಟೋಪಿ ಧರಿಸುವುದರಿಂದ ನೀವು ಈ ಬಿಸಿಲಿನಿಂದ ನೀವು ಪಾರಾಗಬಹುದು. ಸರ್ ಯಾವ್ಯಾವ ವಯಸ್ಸಿನವರು ಹೇಗಿರ್ಬೇಕು ಅಂತ, ಯಾಕಂದ್ರೆ ಈಗ ಸಮ್ಮರ್ ಮಕ್ಕಳು ಎಲ್ಲಾ ಕಡೆ ಆಟಾಡಕ್ ಹೋಗ್ತಾರ, ಪೇರೆಂಟ್ಸ್ ಮಾತು ಕೇಳೋದಿಲ್ಲ. ಅಂಡ್ ಏಜ್ ಆದವರು ಮನ್ಯಾಗ ಕುಂತ್ರು ಬ್ಯಾಸರಕತೆ ಅಂತ ಹೇಳಿ ಮತ್ತು ವಾಕ್ ಮಾಡಕ್ ಚಲೋ ಮಾಡ್ತಾರ. ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀವಿ? ಮಕ್ಕಳು ಮತ್ತು ವಯಸ್ಕರಿಗೆ ಜಾಸ್ತಿ ತೊಂದರೆ ಆಗುತ್ತೆ. ಇವರು 11ರಿಂದ 4 ಗಂಟೆ ತನಕ ಹೊರಗಡೆ ಅಡ್ಡಾಡೋದನ್ನು ಕಡಿಮೆ ಮಾಡ್ಕೋಬೇಕು. ಮುಂಜಾನೆ ಮತ್ತು ಸಾಯಂಕಾಲ ಅಡ್ಡಾಡಬಹುದು. ವಯಸ್ಸಾದರೂ ಮಧ್ಯಾಹ್ನ 4 ಗಂಟೆ ಮೇಲೆ ಹೊರಗಡೆ ಅಡ್ಡಾಡಬಹುದು, ಏನು ತೊಂದರೆ ಆಗಲ್ಲ. ಸೊ ಇದಾಗಿತ್ತು ಇವತ್ತಿನ ಹವಾಮಾನದ ಮಾಹಿತಿ ಮುನ್ಸೂಚನೆ. ಸೊ ಆದಷ್ಟು ಎಲ್ಲರೂ ಬೆಳಗ್ಗೆ 11ರಿಂದ ಸಾಯಂಕಾಲ 4 ಗಂಟೆವರೆಗೂ ಆದಷ್ಟು ಮನೇಲಿರಿ. ತೆಳ್ಳನದೇ ಹತ್ತಿ ಕಾಟನ್ ಬಟ್ಟೆನ ಧರಿಸಿ ಆದಷ್ಟು ಬಿಸಿಲಿನಿಂದ ದೂರ ಇದ್ದು ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ. ಕ್ಯಾಮ್ರಾಮನ್ ಅಭಿಲಾಷ್ ಜೊತೆ ನಾನು ಮೋನಿಶಾ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.